ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಶ್ರೀ ರಾಮಯೋಗೇಶ್ವರ ಮಠದ ವತಿಯಿಂದ ಶ್ರೀ ಶಿವಬಸವ ಸ್ವಾಮೀಜಿಯವರ 26ನೇ ವರ್ಷದ ಜನ್ಮ ದಿನೋತ್ಸವದ ಅಂಗವಾಗಿ ಮೇ 11ರಂದು ಸೋಮವಾರ ಮಠದ ಆವರಣದಲ್ಲಿ ಉಚಿತ ಆರೋಗ್ಯ ಶಿಬಿರ, ವಿವಿಧ ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಲಿಂಗಾಯತ ಮಹಾಸಭಾದ ಕಾರ್ಯಾಧ್ಯಕ್ಷ ಎಂಎಸ್ ಮಂಜುನಾಥ್ ತಿಳಿಸಿದರು. ಪಾಂಡವಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸೋಮವಾರ ಬೆಳಿಗ್ಗೆ 8ಕ್ಕೆ ಸಾಮೂಹಿಕ ಇಷ್ಟಲಿಂಗ ಪೂಜೆಯೊಂದಿಗೆ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು ಎಂದರು. ಬಳಿಕ ಬೆಳಿಗ್ಗೆ 10ಕ್ಕೆ ಕಂಸಾಳೆ ಭಜನೆ, ಪ್ರತಿಭಾ ಪುರಸ್ಕಾರ, ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ, ರಕ್ತದಾನ ಹಾಗೂ ಕಣ್ಣಿನ ತಪಾಸಣೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು. ನಂತರ ಬೆಳಿಗ್ಗೆ 11ಕ್ಕೆ ಧಾರ್ಮಿಕ ಸಭೆ ನಡೆಯಲಿದ್ದು ಅನೇಕ ಮಠಾಧೀಶರು ಹಾಗೂ ಗಣ್ಯರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮಗಳನ್ನು ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಉದ್ಘಾಟಿಸಲಿದ್ದು, ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಾಜಿ ಶಾಸಕ ಸಿಎಸ್ ಪುಟ್ಟರಾಜು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಎಂದರು. ಬೃಹತ್ ಆರೋಗ್ಯ ಶಿಬಿರವನ್ನು ಕೆಆರ್ಪೇಟೆ ಶಾಸಕ ಎಚ್.ಟಿ. ಮಂಜು ಉದ್ಘಾಟಿಸಲಿದ್ದು, ನುಡಿ ನಮನವನ್ನು ಆರ್ಟಿಒ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ನೆರವೇರಿಸಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಹೇಮಗಿರಿ ಮತ್ತು ಧಾರವಾಡ ಬಿಜಿಎಸ್ ಶಾಖಾ ಮಠದ ಕಾರ್ಯದರ್ಶಿ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ, ಪದ್ಮಶ್ರೀ ಪ್ರಶಸ್ತಿ ವಿಜೇತ ಪುಸ್ತಕದ ಮನೆ ಅಂಕೇಗೌಡ, ಬಿಜೆಪಿ ಮುಖಂಡ ಸಚ್ಚಿದಾನಂದ, ಮನಮುಲ್ ನಿರ್ದೇಶಕರಾದ ಸಿ ಶಿವಕುಮಾರ್, ಡಾಲ್ ರವಿ, ಉಪವಿಭಾಗಾಧಿಕಾರಿ ಕೆಆರ್ ಶ್ರೀನಿವಾಸ್, ತಹಸೀಲ್ದಾರ್ ಬಸವರೆಡ್ಡಪ್ಪ ರೋಣದ, ಖ್ಯಾತ ಹಾಸ್ಯ ಕಲಾವಿದ ಕೆಆರ್ಪೇಟೆ ಶಿವರಾಜ್, ಮಿತ್ರ ಫೌಂಡೇಶನ್ ಅಧ್ಯಕ್ಷ ವಿಜಯ ರಾಮೇಗೌಡ ಸೇರಿದಂತೆ ಹಲವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಸುತ್ತಮುತ್ತಲಿನ ಗ್ರಾಮಗಳ ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಗೋಷ್ಠಿಯಲ್ಲಿ ಸಿದ್ಧಗಂಗಾ ಮಠದ ಹಳೆಯ ವಿದ್ಯಾರ್ಥಿಗಳು ಹಾಗೂ ಹಿತೈಷಿ ಸಂಘದ ಅಧ್ಯಕ್ಷ ವಿಶ್ವನಾಥ್, ವೀರಶೈವ ಮುಖಂಡರಾದ ಬಳೆ ಅತ್ತಿಗುಪ್ಪೆ ಪ್ರಸನ್ನಕುಮಾರ್, ರಾಕೇಶ್, ಅರಳಹಳ್ಳಿ ಮಂಜುನಾಥ್, ನವೀನ್, ಆನುವಾಳು ವಿನಯ್ ಇತರರು ಉಪಸ್ಥಿತರಿದ್ದರು. ವಿಶ್ವನಾಥ್ ಅವರಿದ್ದಾರೆ ಹಾಗೂ ಮಂಜುನಾಥ್ ಅರಳಹಳ್ಳಿ ನಮ್ಮ ಜೊತೆ ಇದ್ದಾರೆ. ಅಲ್ಲಿ ನವೀನ್ ಕುಮಾರ್ ಶ್ರೀಮಠದ ಮಕ್ಕಳು ನವೀನ್ ಕುಮಾರ್ ಇದ್ದಾರೆ. ವಿನಯ್ ಕೃಷ್ಣ ಅವರು ವಿನಯ್ ಸ್ವಲ್ಪ ಮದುವೆ ಮಾಡ್ತಾರೆ. ಬೇಬಿ ಬೆಟ್ಟ ಶ್ರೀ ರಾಮಯೋಗೇಶ್ವರ ಮಠ, ಅದು ಇಡೀ ಜಿಲ್ಲೆಯಲ್ಲೇ ಹೆಸರಾದಂಥ ಮಠ. ಮರಿದೇವರ ತಪಸ್ವಿಗಳಾದಂಥ ಮರಿದೇವರು ಸ್ವಾಮೀಜಿಯವರು ಮಠವನ್ನು ತುಂಬ ಅಭಿವೃದ್ಧಿಪಡಿಸಿದಂಥವರು. ವಿವಿಧ ದಾಸೋಹಕ್ಕೆ ಹೆಸರಾದಂಥ ಮಠ ಶ್ರೀ ಸಿದ್ಧಗಂಗಾ ಮಠ. ಸಿದ್ಧಗಂಗಾ ಮಠದಿಂದ ಒಬ್ಬರು ನಮ್ಮಷ್ಟು ಉತ್ತರಾಧಿಕಾರಿಯಾಗಿ ಪರಮ ಪೂಜ್ಯ ಶ್ರೀ ಶ್ರೀ ಶಿವಬಸವ ಮಹಾಸ್ವಾಮೀಜಿಯವರ ನಮ್ಮ ಮಠಕ್ಕೆ ಬಂದಾಗಿನಿಂದ ದಾಸೋಹಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿ ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲೇ ಮಠನ ನೋಡುವಂಥ ಒಂದು ಇದನ್ನ ಅವರು ಹವವನ್ನು ಸೃಷ್ಟಿ ಮಾಡಿದ್ದಾರೆ. ಅವರ ಜನ್ಮದಿನದ ಅಂಗವಾಗಿ ಇಡೀ ನಮ್ಮ ಭಕ್ತರೆಲ್ಲ ಸೇರಿ ಅವರಿಗೆ ನಾಳೆ 26ನೇ ವರ್ಷದ ಜನ್ಮದಿನೋತ್ಸವದ ಅಂಗವಾಗಿ ಅನೇಕ ಕಾರ್ಯಕ್ರಮಗಳನ್ನು ಶ್ರೀಮಠದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ನಾಳೆ ಸೋಮವಾರ ಅದನ್ನು ನಾವು 2-3 ದಿನ ಪ್ರತಿಕ್ರಿಯೆಗಿಂತ ಮುಂಚೆನೇ ಮಾಡಬೇಕಾಗಿತ್ತು. ಏನೇ ವಿಳಂಬ ಆಗಿ ಇವತ್ತು ಮಾಡ್ತಾ ಇದ್ವಿ. ದಯಮಾಡಿ ಅದನ್ನು ನಾನು ಇವತ್ತು ಸಾಯಂಕಾಲ ನ್ಯೂಸ್ನಲ್ಲಿ ಮತ್ತು ಬೆಳಿಗ್ಗೆ ಪತ್ರಿಕೆಲ್ಲ ಬರುವಂತೆ ತಮ್ಮಲ್ಲಿ ನಾನು ಹೆಚ್ಚಿನ ರೀತಿ ಪ್ರಚಾರ ಆಗೋ ರೀತಿ ಬರುವಂತೆ ನಾನು ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೇವೆ. ಶ್ರೀಮಠದಿಂದ ನಾಳೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಇರ್ತದೆ. ಎಲ್ಲ ರೀತಿಯ ಆರೋಗ್ಯ ತಪಾಸಣೆ ಶಿಬಿರ ಇರ್ತದೆ. ಕಣ್ಣಿನ ಆಗ್ಬೋದು ಮತ್ತು ಶುಗರ್ ಆಗ್ಬೋದು ಮತ್ತು ಬೇರೆ ಎಲ್ಲ ರೀತಿಯ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದೆ. ಹಾಗೂ ಬೆಳಿಗ್ಗೆ 8 ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆಯನ್ನು ಹಮ್ಮಿಕೊಂಡರು. ವಿಶ್ವಗುರು ಬಸವಣ್ಣವರು 12ನೇ ಶತಮಾನದಲ್ಲಿ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿದರು. ಆ ಲಿಂಗಾಯತ ಧರ್ಮವನ್ನು ಸ್ಥಾಪಿಸಿ ಎಲ್ಲರೂ ಸುಧಾ ಲಿಂಗ ದೀಕ್ಷೆಯನ್ನು ಪಡಿಬಹುದು. ಇದು ಯಾವುದೇ ಬರೀ ಲಿಂಗಾಯತರು ಮಾತ್ರ ಅಲ್ಲ, ಎಲ್ಲರೂ ಸುಧಾ ಲಿಂಗ ದೀಕ್ಷೆಯನ್ನು ಪಡಿಬಹುದು. ಲಿಂಗ ಪೂಜೆಯನ್ನು ಮಾಡುವುದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ವಿಶ್ವಗುರು ಬಸವಣ್ಣನವರು ಸ್ಥಾಪಿಸಿದಂಥ ಲಿಂಗಾಯತ ಧರ್ಮ. ಆ ಇಷ್ಟಲಿಂಗನ ಯಾವ ರೀತಿ ನಾವು ಪೂಜೆ ಮಾಡಬೇಕು, ಅದರ ಮಹತ್ವವೇನು, ಅದರ ಶಕ್ತಿ ಏನು ಅಂತ ಹೇಳಿ ನಾಳೆ ಅದೊಂದು ವಿಶೇಷವಾದಂಥ ಕಾರ್ಯಕ್ರಮನ ಪರಮ ಪೂಜ್ಯರು ಅದನ್ನು ಅಂದ್ಕೊಂಡವ್ರೆ. ನಾಳೆ ಬೆಳಿಗ್ಗೆ 8 ಗಂಟೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಕಾರ್ಯಕ್ರಮ ನೆರವೇರ್ತದೆ.
ಹಾಗೂ 10 ಗಂಟೆಗೆ ಸಂಶಾಲೆ ಭಜನೆ ಕಾರ್ಯಕ್ರಮ ಇರ್ತದೆ ಮತ್ತು ಪ್ರತಿಭಾ ಪುರಸ್ಕಾರ ಇರ್ತದೆ. ಹೆಚ್ಚಿನ ರೀತಿಯ ಅಂಕ ಪಡೆದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಗೂ ಶ್ರೀ ಬಸವರಾಜೇಂದ್ರ ಮೆಡಿಕಲ್ ಟ್ರಸ್ಟ್ ಚಾಮರಾಜನಗರ ಹಾಗೂ ಜೀವಧಾರ ಟ್ರಸ್ಟ್ ಮಂಡ್ಯ ಹಾಗೂ ಸ್ಪಂದನಾ ಕಣ್ಣಿನ ಆಸ್ಪತ್ರೆ ಮೈಸೂರು ಇವರ ಸಹಯೋಗದೊಂದಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜನೆ ಮಾಡಿದೆ. ಹಾಗೂ ಈ ಒಂದು ಕಾರ್ಯಕ್ರಮದ 11 ಗಂಟೆಗೆ ಧಾರ್ಮಿಕ ಕಾರ್ಯಕ್ರಮ ಇರ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಶ್ರೀ ಶ್ರೀ ಶಿವಬಸವ ಸ್ವಾಮೀಜಿಯವರು ನೆರವೇರಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಚೆಲುವರಾಯ ಸ್ವಾಮಿಯವರು, ಮಾನ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ದರ್ಶನ್ ಪುಟ್ಟಣ್ಣಯ್ಯನವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಿ ಎಸ್ ಪುಟ್ಟರಾಜಣ್ಣನವರು, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ, ಇವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಹಾಗೂ ಆರೋಗ್ಯ ಶಿಬಿರ ಉದ್ಘಾಟನೆಯನ್ನು KR-ಪೇಟೆ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ಎಚ್ ಡಿ ಮಂಜೂರವರು ಈ ಕಾರ್ಯಕ್ರಮದಲ್ಲಿ, ಶ್ರೀ ಮಲ್ಲಿಕಾರ್ಜುನರವರು ರಾಜ್ಯಾಧ್ಯಕ್ಷರು RTO ಸಂಘ ಇವರು ಸಹ ನುಡಿ ನಮನವನ್ನು ನುಡಿಯಲಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ರಾಮಕೃಷ್ಣೇಗೌಡರು ಕಾರ್ಯದರ್ಶಿಗಳು ಹೇಮಗಿರಿ ಮತ್ತು ಧಾರವಾಡ DPS ಸಾಕಾಮಠ ಹಾಗೂ ಅಂಕೇಗೌಡರು ಪದ್ಮಶ್ರೀ ಪ್ರಶಸ್ತಿ ವಿಜೇತರು, ಪುಸ್ತಕದ ಮನೆ ಪಾಂಡವಾಪುರ, ಇಂದುವಾಳ್ ಸಚ್ಚಿದಾನಂದರವರು BJP ಮುಖಂಡರು ಶ್ರೀರಂಗಪಟ್ಟಣ, ಶ್ರೀ ಶಿವಕುಮಾರ್ ಅವರು ಮನ್ಮೂಲ್ ನಿರ್ದೇಶಕರು ಪಾಂಡವಾಪುರ, ಶ್ರೀ ಡಾಲ್ ರವಿಯವರು ಮನ್ಮೂಲ್ ನಿರ್ದೇಶಕರು KR-ಪೇಟೆ, ಶ್ರೀ ಶ್ರೀನಿವಾಸರವರು ಉಪವಿಭಾಗಾಧಿಕಾರಿಗಳು ಪಾಂಡವಾಪುರ ಹಾಗೂ ನಮ್ಮ ಪಾಂಡವಪುರ ತಾಲೂಕು ತಹಶೀಲ್ದಾರರು ಆದಂಥ ಬಸವಪ್ಪ ರೆಡ್ಡಪ್ಪ ರೋಣದವರು ಸಹ ಆಗಮಿಸಿದ್ದಾರೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಹಾಸ್ಯ ನಟರು, ಕಾಮಿಡಿ ಕಿಲಾಡಿಗಳಾದಂಥ ಶ್ರೀ ಶಿವರಾಜ್ರವರು ಸಹ ಆಗಮಿಸಿದ್ದಾರೆ. ಹಾಗೂ ವಿಜಯ ರಾಮೇಗೌಡರು ಫೌಂಡೇಶನ್, ಹೀಗೆ ಅನೇಕ ಮಹನೀಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಬಸವಪರ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಸಹ ನಾವು ಆಗಮಿಸಿದ್ದಾರೆ. ಈ ಒಂದು ನಾಳೆ ನಡೆಯುವ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ತಾವುಗಳು ಸುಧಾ ಬಂದು ಈ ಕಾರ್ಯಕ್ರಮ ಯಶಸ್ವಿಗೆ ತಾವೆಲ್ಲ ಸಹಕರಿಸಬೇಕು. ಇಡೀ ಮಂಡ್ಯ ಜಿಲ್ಲೆಗೆ ತಿಳಿಸುವಂಥ ಕಾರ್ಯಕ್ರಮ ತಮ್ಮಿಂದ ಆಗಬೇಕು ಅಂತೇಳಿ ನಾನು ಕೊಡ್ತೇನೆ.